ಬಿಗ್ರೆ, ಹೇಳಿ ಬಿಗ್ರೆ. ಏನು ಮಾತಾಡ್ಬೇಕು ಅಂತ ಹೇಳಿ ಏನೋ ಹೇಳ್ತಿದ್ರಲ್ಲ. ಹಾ, ನಾನೇನಿ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಕರ್ಸಿದ್ದು. ನೋಡಿ, ನಿಮ್ಮ ಮಗಳೇನೋ ಎಗ್ ರೈಸ್ ಅಂಗಡಿಯ ಮಾರಾಕ್ತಾವಳಂತೆ. ಹಾ ಬಿಗ್ರೆ, ಮಾರಾಕ್ತಾವಳೆ. ಅದೇ ಇವಾಗ ಬ್ಯಾರೆ ಹೊಸ ಹೋಟ್ಲು ಮಾಡ್ತಾ ಇದೀವಿ. ಅದಕ್ಕೆ ಇನ್ನ ಅಂಗಡಿ ಇಕ್ಕಣಿನಿ, ಏನ್ ಮಾಡೋದು, ಮಾರಾಕನಿ ಒಂದ್ ಸ್ವಲ್ಪ ಕಾಸನ ಸಿಗ್ತದೆ ಅಂತ ಹೇಳ್ಬಿಟ್ಟು ಮಾರಾಕಕ್ಕೆ ಅಂತ ಇಕ್ಕವಳೆ. ಇನ್ನು ಯಾರು ತಗೊಂಡ್ಲಿಲ್ಲ, ಏನಿಲ್ಲ. ಅದಕ್ಕೆ ಸುಮ್ನಾದ್ಲು. ನೋಡಿ, ನಾನು ಮಮತಿ ಇಬ್ರು ಸೇರ್ಕೊಂಡು ಆ ಎಗ್ ರೈಸ್ ಅಂಗಡಿಯ ಮುನ್ನಡೆಸ್ಕೊಂಡು ಹೋಗನಿ ಅಂತ ಡಿಸೈಡ್ ಮಾಡ್ಬಿಟ್ಟಿದೀವಿ. ಏನು, ನೀವಿಬ್ರು ಮುನ್ನಡೆಸ್ಕೊಂಡು ಹೋಯ್ತೀರಾ? ಅಯ್ಯೋ, ಭಾಳ ಕಷ್ಟ ಐತೆ ಅದು ಎಲ್ಲನೂ ಮುನ್ನಡೆಸ್ಕೊಂಡು ಹೋಗಕ್ಕೆ. ಅದೇನು ಹೊಸಿ ಸುಲಭ ಅಂತ ಅನ್ಕೊಂಬಿಟ್ರ? ಭಾಳ ಕಷ್ಟ. ಎಲ್ಲ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಎಗ್ ರೈಸು ಅವೆಲ್ಲನೂ ತರೋದು ಮಾಡೋದು ಭಾಳ ಕಷ್ಟ ಐತೆ. ನಾವೇನು ಅಡುಗೆ ಮಾಡ್ತಿದ್ದಂಗೆ ಏನಿಯ ಜೀವನ ಮಾಡ್ತಾ ಇದೀವಿ ಅಂತ ಅನ್ಕೊಂಡ್ಬಿಟ್ಟಿದ್ದೀರನಕ? ನಾವು ಎಂತ ಅಡುಗೆ ಪಡ್ಗೆ ಎಲ್ಲನೂ ಬೇಜಾನ್ ಮಾಡಿ ಬಿಸಾಕಿದೀವಿ. ನೋಡಿ, ಏನೋ ಇವಳು ಮಗನ್ನ ನಿನ್ನ ಮಗಳು ಕೊಟ್ಟು ಮದುವೆ ಮಾಡೋಳು ತಾನೇ, ಅದಕ್ಕಾದ್ರೂ ಒಂದು ಕೊನಿಕರಕ್ಕಾದ್ರೂ ಆ ಎಗ್ ರೈಸ್ ಅಂಗಡಿನ ನಮ್ಗೆ ಏನಿಯ ಕೊಡ್ಸಿದ್ರೆ ಏನಾಯ್ತದೆ? ನಾವೇನು ಪುಕ್ಸಟ್ಟೆ ಕೇಳ್ತಿಲ್ಲ. ತಿಂಗಳ ಮೊನಿ ವಾಪಸ್ ಕೊಡ್ತೀವಿ 10,000 ರೂಪಾಯಿನ. ಆದ್ರೆ ನನ್ನ ಮಗಳು ಒಪ್ಬೇಕಲ್ಲ. ಸುಮ್ಕೇನಿ ಇತ್ತಾಳ ಅವಳು, ಒಪ್ತಾಳೆ ಅಂತ ಅನ್ಕೊಂಬಿಟ್ಟ. ಅವಳು ಒಪ್ಪಕ್ಕಿಲ್ಲ, ಏನೂ ಇಲ್ಲ. ಬಿಗ್ರೆ, ನಿಮಗೆ ಗೊತ್ತಿಲ್ವ ನನ್ನ ಮಗಳು ಹೆಂಗಾಡ್ತಾಳೆ ಅಂತ ಹೇಳ್ಬಿಟ್ಟು? ಅದು ಎಲ್ಲ ನನಗೆ ಗೊತ್ತಿಲ್ಲ. ಅದು ಏನು ಮಾಡ್ತಿರೋ ಬಿಡ್ತಿರೋ. ಇಲ್ಲ, ನನ್ನ ಮಗನ ಕರ್ಕೊಂಡು ನಾನು ಹೊಂಟೋಯ್ತೀನಿ ಅಷ್ಟೇನಿಯ. ನನ್ನ ಮಗನ ಬಂದ್ಬಿಟ್ಟು ಗೊಳು ಅಂತ ಹತ್ಕೊಂಡು ಮಗನೇ ಮಗನೇ ಅಂತ ಹೇಳ್ಬಿಟ್ಟು ಹತ್ಕೊಂಡು ನನ್ನ ಪಾಡೋಗಿ ನನ್ನ ಮಗನ ಕರ್ಕೊಂಡು ಹೊಂಟೋಯ್ತೀನಿ ಅಷ್ಟೇ. ಇದೇನ್ ಬಿಗ್ರೆ ಇಂಥ ಮಾತು ಹೇಳ್ತಿದ್ರ? ಅಯ್ಯೋ ಅಲ್ಲ, ಈ ಎಗ್ ರೈಸ್ ಅಂಗಡಿ ಇವಾಗ ನೀವು ಮಾಡಕನ ಆಯ್ತದ ಹೇಳಿ? ನನ್ನ ಮಗಳ ತಾಗೇನೋ ಮಾತಾಡಕ್ಕಿಲ್ಲ ಅಂತ ಅಲ್ಲ. ನನ್ನ ಮಗಳು ಎಷ್ಟೆಷ್ಟೋ ಕಳ್ಕೊಂಡವಳಂತೆ, ಇದನ್ನ ಏನು ಲೆಕ್ಕಕ್ಕೆ ಅಂತ ತಗೊಳಕ್ಕಿಲ್ಲ ಅವಳು. ಆದ್ರೆ ನೀವು ಸುಮ್ಕೆ ಅದನ್ನ ಹಾಳು ಮಾಡ್ತೀರಾ ಅಂತ ಅಷ್ಟೇ. ನೀಯ ಏನ್ ಹೇಳ್ತಿದ್ದೀರಾ? ನಾನು ಹಾಳು ಮಾಡೋಳ್ತಾರ ನಾ ಕಾಣಿಸ್ತೀನ? ನಾನೇನ ಹಾಳು ಮಾಡ್ತೀನ? ಓಹೋ, ಪರವಾಗಿಲ್ವೇ? ನೀವು ಹೆಂಗೆ ಹೇಳ್ತೀರಾ? ಏನೋ ನಾವು ಉದ್ಧಾರ ಆಗನಿ ಅಂತ ಹೇಳ್ಬಿಟ್ಟು ನೋಡಿದ್ರ, ನನ್ನ ಮಗ ನಿನ್ನ ಮಗಳು ಇಬ್ರು ಸೇರ್ಕೊಂಡು ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕಿ ನಾನಿರ್ಬೇಕಾಗಿರೋ ಜಾಗದಾಗೆ ನೀನು ತಿನ್ಕೊಂಡಿದ್ಯಾ. ಇರೋ ಲೆಕ್ಕ ನನ್ನ ಮಗ ದುಡ್ದಿದ್ದನ್ನ ನಾನು ತಿನ್ಕೊಂಡು ನಾನು ಇರಬೇಕಿತ್ತು. ಆದರೆ ನೀವೆಲ್ಲ ಸೇರ್ಕೊಂಡನ್ನ ದೂರ ಮಾಡಿಬಿಟ್ಟು ನೀವು ತಿನ್ಕೊಂಡಿದ್ದೀರಾ. ನಂಗೆ ಅದೆಲ್ಲ ಗೊತ್ತಿಲ್ಲ. ಎಗ್ ರೈಸ್ ಅಂಗಡಿ ನಾನು ಕೊಡಿಸ್ರಿ ಅಷ್ಟೇ. ನಿಮ್ಮ ಹತ್ರ ನಾ ಇನ್ನೇನಾರ ಕೇಳ್ತೀನ? ಹಬ್ಬ ಬಂದರೆ ಇನ್ನು 2,000 ಆಯ್ತದೆ, ಕೊಡ್ಸಿದ್ರೆ ಏನಾಯ್ತದ ನನಗೆ? ಸರಿ ಬಿಗ್ರೆ, ಹೋಗಿ ಒಂದು ಕಿತ ಮಾತಾಡ್ತೀನಿ, ನೋಡ್ತೀನಿ, ಹೋಗಿ ಕೇಳ್ತೀನಿ. ಕೇಳ್ಬಿಟ್ಟು ಹೇಳ್ತೀನಿ ನಿಮಗೆ. ಹಿಂಗೆ ಕೇಳ್ತಾವ್ರೆ ಅಂತ ಹೇಳ್ಬಿಟ್ಟು ಕೇಳ್ತೀನಿ. ಸರಿ, ಕೇಳಿ ಸರ್ನ ಬಂದ್ಬಿಟ್ಟು ಹೇಳಿ. ಅಲ್ಲಿ ಹಳ್ಳಿ ಕಟ್ಟೆ ತಗೆಲ್ಲ ಕುಂತಿರ್ತೀವಿ. ನಾವೊಂಚೂರು ಮಾಡಿ ದುಡ್ಡು ಮಾಡ್ಕೊಳ್ಳೋಣ. ನೀನು ನಿನ್ನ ಮಗಳು ಎಲ್ಲ ಮಾಡ್ಕೊಂಡಿದ್ದಾಯ್ತು, ನಾವೊಂಚೂರು ಮಾಡ್ಕೊಳ್ಳೋಣ. ಸರಿ ಆಯ್ತು. ನನ್ನ ಮಗು ನಿರಿಸ್ಕೊಂಡು ಚೆನ್ನಾಗಿ ದುಡಿಸ್ಕೊಂಡವಳೆ, ನನ್ನ ಗಂಡು ನಿರಿಸ್ಕೊಂಡು ಚೆನ್ನಾಗಿ ದುಡಿಸ್ಕೊಂಡವಳೆ. ಲೆಕ್ಕ ಹಾಕು. ಇವಾಗ ನಾನು ಕೂಡ ಯೋಚನೆ ಮಾಡ್ತಾರೆ, ನಾನೇ ನಿಮ್ಮ ಮಗಳು ದುಡ್ದು ಕಷ್ಟಪಟ್ಟಿರೋದು ಕೊಡು ಅಂತ ಕೇಳ್ತಿದ್ದೀನ? ನಾನು ಕೇಳಿರೋದು ನನ್ನ ಗಂಡ ನನ್ನ ಮಗ ಇಬ್ರು ಇವಾಗ ಕಷ್ಟಪಡ್ತಿಲ್ವ ಅವ್ರ ಮನೆ ಕುಂತ್ಕೊಂಡು? ಕೊಡ್ಲಿ ಬಿಡೆ ಮಮತಿ, ಅಂಗಡಿಯ ಏನಾಯ್ತದೆ? ಇವಳಿನ ಸೌದೋಗ್ಬಿಡ್ತಾಳ ಕೊಟ್ಬಿಟ್ಟಿದ ತಕ್ಷಣ ಏನಿಯ? ಕೊಡ್ಲಿ ತಕ, ನಾನು ನೀನು ಎಗ್ ರೈಸ್ ಅಂಗಡಿಯ ಶುರು ಮಾಡ್ಕೊಳ್ಳನಿ ಅಷ್ಟೇ. ನನ್ನ ಮಗಳಿಗೂ ನಿನ್ನ ಮಗಂಗೂ ಬುದ್ಧಿ ಕಲ್ಸಕ್ಕೆ ಇದೊಂದು ಒಳ್ಳೆ ಚಾನ್ಸ್ ನಮ್ಗಂತೂ. ಅಷ್ಟೇನೆ ನೋಡು. ಇದಕ್ಕೆ ಆ ಮನೆಯಲ್ಲಿ ರಾಹುಲ್ ಅವ್ರ ಅಮ್ಮನ ಹಾಕೊಳ್ಳೋದು ಬೇಡ. ಅವಳೇನಿದ್ರೆ ಪಾರ್ಟ್ನರ್ ಇಲ್ಲ, ನಾನು ನೀನು ಇಬ್ರೇನೇನಿಯ, ಸರಿನಾ? ಸರಿ ಬಿಡು, ಅವಳು ಎಲ್ಲೋ ಹೋಗವಳಿ. ಪೊಲೀಸ್ ಸ್ಟೇಷನ್ ಅದು ಇದು ಅಂತ ಓಡಾಡ್ಕೊಂಡಿರ್ಲಿ ಬಿಡು. ನಮ್ಗೆ ಯಾಕೆ? ನೋಡಿ, ಆ ಅಮ್ಮ ಬಂದು 7 ಗಂಟೆ ಅಲ್ಲಿ ಕುಂತ್ಕೊಳ್ಳೋಣ ಹಳ್ಳಿ ಕಟ್ಟೆ ತಾಗೆ. ಬಾ. ದುಡ್ಡನ್ನ ನಾನು ಇನ್ನು ಉಳಿದಿರೋದನ್ನ ಅಡ್ಜಸ್ಟ್ ಮಾಡಿದೆ ಬಿಡು. ಅದೇ ಸಂಘ ಇತ್ತಲ್ಲ, ಧರ್ಮಸ್ಥಳ ಸಂಘ, ಆ ಸಂಘದಾಗ ಹೋಗಿ ಸಾಲ ತಗೊಂಡ್ಬಿಟ್ಟಿವ್ನಿ. ಆ ಸಾಲನ ತಿಂಗಳ ಕಟ್ಕೊಂಡು ಹೋದ್ರೆ ಆಯ್ತು. ಲಕ್ಷ್ಮು, ನೀನು ಏನು ತಲೆ ಕೆಡಿಸ್ಕೊಬೇಡ. ಇನ್ನು ಹೋಟ್ಲಿಗೆ ಫುಲ್ ಕಾಸು ರೆಡಿ ಆದಂಗೆ ನೆನೆಯ, ಸರಿನಾ? ಇನ್ನು ಹೆಂಗೋ ಹೋಟ್ಲುದು ಎಲ್ಲರೂ ಮನೆ ಮಕ್ಕಳು ಕಷ್ಟಪಟ್ಬಿಟ್ಟು ಕೆಲಸ ಮಾಡ್ಕೊಂಡು ಹೋದ್ರೆ ಹೆಂಗೋನು ಆಯ್ತದೆ. ನೀನೇನು ತೊಂದರೆ ಇಲ್ಲ. ಈಗ ಎಷ್ಟು ಟೋಟಲ್ ಹೇಳಿದ್ದು? ನಿಂದು ಸ್ವಲ್ಪ ದುಡ್ಡಿತ್ತು, ಅಪ್ಪೊಂದೊಂದು 1 ಲಕ್ಷ ಎತ್ಕೊಡ್ತು. ನಮ್ದು ಹೆಂಗೋ ಇನ್ನೇನಕ್ಕೂ ಕಾಸಿನ ಬೇಕಾಗಿಲ್ಲ ತಗ. ಎಲ್ಲ ಇನ್ನು ಸೊರೋಯ್ತದೆ. ಇನ್ನೇನಿದ್ರು ಐಟಮ್ ಗಿಟಮ್ ಹಾಕ್ಸಕ್ಕೆ, ಅಕ್ಕಿ ಅವು ಇವು ಹಾಕ್ಸಕ್ಕೆ ಏನಾರ ಬೇಕಾಯ್ತದೇನೋ. ಹ್ಞೂನ್ರಿ, ಅಷ್ಟೇ. ಇನ್ನೇನು ಬೇಕಾಗಲ್ಲ ಬಿಡಿ. ಸಾಕು, ಹೆಂಗೋ ಇಷ್ಟು ಮಟ್ಟಿಗೆ ನಾವು ತಗೊಂಡು ಹೋಯ್ತಿದೀವಲ್ಲ. ಒಳ್ಳೆ ರೋಡ್ ಸೈಡ್ ಐತೆ, ಒಳ್ಳೆ ವ್ಯಾಪಾರ, ಒಳ್ಳೆ ಲಾಭ ನಮ್ಗಂತೂ. ಹೂನೇ, ಅದ್ರ ಕತೆ ಯಾಕೆ ಹೇಳಿಯ? ಈಗಿದ ನೋಡ್ತಿರು, ಒಳ್ಳೆ ಲಾಭನೇನಿಯ ಬರ್ತದೆ. ಮಗಳೇ, ಈಗ ಹೆಂಗೋನು ಹೋಟ್ಲು ಓಪನ್ ಮಾಡ್ತಾ ಇದೀಯಲ್ಲ, ಈಗ ಹೆಂಗೋನು ಸರಿ ತಗ. ಈಗ ಹಳೆ ಹೋಟ್ಲೇನೋ ನೀನು ಬಳಸಕ್ಕಿಲ್ವಲ್ಲ, ಹಳೆ ಹೋಟ್ಲ. ಅದಕ್ಕೆ ಆತಗೆ ಯಾರಿಗನ ಕೊಟ್ಟುಬಿಡು. ಅದೇ ಕಣಮ್ಮ, ಈ ಸದ್ಯಕ್ಕೆ ಯಾರು ತಗಂತಾರೆ? ಅದಕ್ಕೆ ಸುಮ್ಮನಿದ್ದೀನಿ, ನೋಡೋಣ ಅಂತ ಹೇಳ್ಬಿಟ್ಟು. ಇವಳು ಶಾಂತಮ್ಮನ ಕೇಳ್ದೆ. ಅವಳು, ಅಯ್ಯೋ ನನ್ನ ಮನೆ ಕೆಲಸ ಇದು ಎಳ್ಳು ಮಾಡೋಕ್ಕಾಗಲ್ಲ ನನಗೆ, ಇವಾಗ ನನ್ನ ಗಂಡ ಹೆಂಗೋ ದುಡಿತಾವನಲ್ಲ, ಬಿಡು ಪರವಾಗಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳಿದ್ಲು ಅವಳುನು. ಅದಕ್ಕೆ ನಾನು ಸರಿ ಬಿಡು ಅಂತ ಹೇಳ್ಬಿಟ್ಟು ಅತ್ತಗೆ ಸುಮ್ಮನೆ ಆಗಿದ್ದೀನಿ. ನೋಡಬೇಕು ಏನು ಮಾಡೋದು.
ಅಲ್ಲ ನಿಮ್ಮ ಅತ್ತೆ ಸಿಕ್ಕಿದ್ಲು ದಾರಿನಾಗೆ ಸುಮ ಮತ್ತೆ ನಮ್ಗೆ ನೀವು ಎಗ್ ರೈಸ್ ಅಂಗಡಿ ಕೊಡಿ, ನಾನು ಇವಳು ಎಗ್ ರೈಸ್ ಅಂಗಡಿ ಮಾಡ್ಕತೀವಿ ಅಂತ ಕೇಳಿದ್ಲು. ಅವಳುನು ಮಮ್ತಿ ಏನೋ ಇಬ್ರು ಸೇರ್ಕೊಂಡು. ಅದಕ್ಕೆ ಸರಿ ಆಯ್ತು ಹೇಳಿ ತಗೊಳ್ರಿ ಅದ್ರಾಗ ಏನಂತೆ ಅಂತ ಹೇಳ್ದೆ. ಅದಕ್ಕೆ ನಿಂಗೊಂದು ಮಾತು ಹೇಳೋಣ ಅಂತ ಬಂದೆ. ಏನೋ ನಮ್ಮತ್ತೆ ಎಗ್ ರೈಸ್ ಅಂಗಡಿ ಮಾಡ್ತೈತಂತ? ಅಯ್ಯೋ ಶಿವನಿ, ಅಮ್ಮ ನಿಂಗೆ ಅನ್ನಿಸ್ತೈತಾ ಅಮ್ಮ ಎಗ್ ರೈಸ್ ಅಂಗಡಿ ಮಾಡ್ಬಿಟ್ಟು ಮಾರ್ತಾಳೆ ಅಂತ ಹೇಳ್ಬಿಟ್ಟು? ಏ ಸುಮ್ಕಿರಿ ಅತ್ತೆ, ನಮ್ಮ ಅಮ್ಮನ ಕೈಲಿ ಎಲ್ಲಿ ಕಿಸ್ತತೆ. ನಮ್ಮ ಅಮ್ಮ 10 ಪೈಸದ ಕೆಲಸನೂ ಮಾಡಾಕಿಲ್ಲ, ಎಂಥದನ್ನೂ ಇಲ್ಲ. ಓ ಅಮ್ಮನ್ ಕೊಟ್ರು ಸುಮ್ಮನೆ ವೇಸ್ಟ್ ಏನೇನಿಯ. ಹಂಗೆ ಯಾಕಂತಿರಳಿ ಅಂದ್ರೆ ಪಾಪ ಅವರು ಏನು ದುಡ್ಕೋಬೇಕು ಹಂಗೆ ಹಿಂಗೆ ಅಂತ ಅವ್ರೆ. ಇನ್ನು ಅವ್ರಿಗೂನು ಪಾಪ ನಿಮ್ಮ ಹತ್ರ ಏನು 10 ಪೈಸಾ ಕೇಳ್ತಿಲ್ಲ, ಊರು ತಿರ್ಕೊಂಡು ಬಿದ್ದವ್ರೆ. ಏನ್ ಮಾಡ್ತೀಯ ಹೇಳು? ಅವ್ರಿಗೂನು ಏನೋ ಜೀವನಕ್ಕೆಲ್ಲನೂ ಏನಾರ ಮಾಡ್ಕೋಬೇಕಲ್ಲ, ನೀನೇ ಹೇಳು. ಅಲ್ಲ ಕಣತೆ, ಇವಾಗ ಎಗ್ ರೈಸ್ ಅಂಗಡಿಯ ಈಗ ತಗೊಂಡೋಗ್ಬಿಟ್ಟು ನಮ್ಮ ಅಮ್ಮನ್ ಕೊಡೋದು ಅಂತನಾ? ಅಯ್ಯೋ ಸುಮ್ನೆ ಅಮ್ಮ ಏನ್ ಮಾಡ್ತದೋ ಏನ್ ಕತಿಯೋ. ರೀ ಹೋದ್ರೆ ಹೋಗ್ಲಿ ಬಿಡ್ರಿ, ಹಣೆ ಬರಹದಾಗೆ ಉದ್ಧಾರ ಆಗ್ಬೇಕು ಅಂತ ಬರ್ದಿದ್ರೆ ಉದ್ಧಾರ ಆಗ್ಲಿ ಬಿಡಿ. ಇನ್ನೇ ನಿಮ್ಮ ಅಮ್ಮ ಅಲ್ವಾ, ಬ್ಯಾರೆ ಯಾರು ಅಲ್ವಲ್ಲ. ಹೋದ್ರೆ ಹೋಗ್ಲಿ ತಗೊಳ್ಳಿ, ಕೊಟ್ಬಿಡೋಣ ತಗೆ. ಮಾಡ್ಕೊಂಡೇನೋ ಮಾಡ್ಕೊಂಡ್ಲಿ, ಒಂದು ಚಾನ್ಸ್ ಕೊಟ್ಟಂಗೆ ಆಯ್ತದ. ನಾವುನುವೆ ನೀವು ಅಮ್ಮೇನ ಅದ್ರಾಗೆಲ್ಲ ಇಂಪ್ರೂವ್ ಆಗಿ ಚೆನ್ನಾಗಿ ದುಡ್ಡೆಲ್ಲ ದುಡ್ಕೊಂಡ್ರೆ ನಿಮಗೆ ತಾನೇ ಖುಷಿ. ಲಕ್ಷ್ಮೋ, ನೀನ್ ಇನ್ನೂ ನಮ್ಮ ಅಮ್ಮನ್ ನಂಬ್ತೀಯ? ಅಯ್ಯೋ ನಮ್ಮ ಅಮ್ಮನ್ ನಾನು ಯಾವತ್ತೂನು ಈ ಹಾವು ಮೂಲೆಯಿಂದನೂ ನಮ್ಮ ಅಮ್ಮನ್ ನಾನು ನಂಬಕ್ಕಿಲ್ಲ. ಅದ್ ಹೆಂಗ ನಂಬ್ತೀಗ ನೀನು? ನಮ್ಮ ಅಮ್ಮನ ಅಯ್ಯೋ, ನಮ್ಮ ಅಮ್ಮಿ ಎಗ್ ರೈಸ್ ಅಂಗಡಿ ಮಾಡ್ದಂಗೆ ಅದ್ ನಡ್ದಂಗೆ ನೀಯ. ಅಮ್ಮ ಸುಮ್ಮನೆ ಏನೇ ಕೊಡೋದು ಬೇಡ, ಕಂಡೀಷನ್ ಮೇಲೆ ಕೊಡು. ಕಾಸು ಬೇಕು, ತಿಂಗಳ ಇಷ್ಟು ಕಾಸು ಕೊಡಬೇಕು ಅಂತ ಹೇಳ್ಬಿಟ್ಟು ಬಾಡಿಗೆ ಥರ ಕೊಡ್ತೀವಿ ಅಷ್ಟೇ. ಏನಿ ಅಂಗಡಿಯ ಪೂರ್ತಿ ನಿನಗೆ ನೀಯ ಕೊಡಲ್ಲ, ಬಾಡಿಗೆ ಅಂಗಡಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಒಂದು 2 ದಿನ ನೋಡೋಣ ಕೊಡು. ಸರಿ ಕಣಮ್ಮಿ, ಅದಕ್ಕೆ ನೀನು ಕೇಳ್ಬಿಟ್ಟು ಹೋಗಿ ಹೇಳಣ್ಣ ಅಮ್ಮಂಗೆ. ಅಲ್ಲಿ ಗಂಟೆ ಯಾಕೆ ಬೇಕು ಹೇಳೋದು, ನೀನು ಬೇಡ ಅನ್ನೋದು ಅಂತ ನಾನು ಸುಮ್ಕಿದ್ದೆ. ಏನು ಹೇಳೋದು ಬೇಡ ಅಂತ ಹೇಳಿ ನೀನು ಹಿಂಗೊಂದಲ್ಲ. ಸರಿ ತಗ ಹೋಗಿ ಹೇಳ್ತೀನಿ. ಅಂದರೆ ಸ್ವಂತಕ್ಕೆ ಕೊಡಲ್ಲ, ತಿಂಗಳ ಹಂಗೆ ಬಾಡಿಗೆ ಕೊಟ್ಕೊಂಡು ಹೋಗ್ಬೇಕು ಅಂತ ಹೇಳಲ್ಲ. ಸುಮ್ಕಿನೇನೆ ತಿಂಗಳ ಅಂಗಡಿ ಬಾಡಿಗೆ 5,000 ಕೊಡ್ಬೇಕಂತೆ ಅಂತ ಹೇಳ್ಬಿಟ್ಟು ಹೇಳು. ಸರಿ ಕಣಮ್ಮಿ, ನೀನು ಎಲ್ಲಿ ಬೇಡ ಅಂತಿಗೋ, ಸುಮ್ಮನೆ ಅಲ್ಲಿ ತಿರುಗಿ ನನಗೆ ಟೆನ್ಷನ್ ಅಂತ ಅನ್ಕೋತಿದ್ದೆ. ಸರಿ ತಗ, ನೀನೇ ಹಿಂಗೆ ಹೇಳಿದ್ಮೇಲೆ ಇನ್ನೇನಂತೆ ಹೋಗಿ ಹೇಳ್ತೀನಿ. ನಮ್ಮ ಅಮ್ಮಂಗ್ ಮಾಡಕ್ಕೆ ಏನು ಕ್ಯಾಮೆ ಇಲ್ಲ, ಕೆತ್ತಾರ ಇಲ್ಲ. ಅದಕ್ಕೆ ಏನಿಯ ಹಿಂಗ ಆಡ್ತದೆ ಬಾ. ನಮ್ಮ ಅಮ್ಮನ ಜೊತೆ ಯಾರು ಇರ್ತಾರೋ ಯಾರು ಉದ್ಧಾರ ಆಗಕ್ಕಿಲ್ಲ, ಗೊತ್ತಾ ನಿಂಗೆ? ಅಯ್ಯೋ ನಮ್ಮ ಮನೆ ಬರ್ಬೇಕು. ನಾನು ಎಷ್ಟು ದಿನ ನಮ್ಮ ಅಮ್ಮನ ಮಾತು ಕೆಟ್ಕೊಂಡು ನಮ್ಮ ಅಮ್ಮನ ಜೊತೆಯಾಗಿ ಏನಿಯ ಇದ್ದೆ ಗೊತ್ತಾ? ನಾನಂತೂ ಸಾಕಾಗೋಗಿ ಸುಸ್ತಾಗಿ ಹೋಗ್ಬಿಟ್ಟೆ. ನಾನಂತೂ ನಮ್ಮ ಅಮ್ಮನ ಕಾಟ ತಡ್ಕೊಳಕ್ ಆಗ್ದಿದ್ದಂಗೆ. ಇನ್ನು ಇವಾಗ ಎಗ್ ರೈಸ್ ಅಂಗಡಿ ಮಾಡ್ಕೊಂಡು ಇನ್ನೇನೇನು ಗಲಾಟೆ ಮಾಡ್ಕೊಂಡು ಇನ್ನೇನೇನು ಮಾನ ಮರುವದಿ ಕಳ್ಕೋದು ನಾ ಕಾಣೆ. ಏನಾರ ಮಾಡ್ಕೊಂಡು ಹೋಗ್ಲಿ ಬಿಡು, ಇನ್ನು ನಾನು ಇನ್ನೇನು ಹೇಳಕ್ಕಾಯ್ತದೆ? ಏ ಬಿಡು ಹೋಗ್ಲಿ, ಮಾಡ್ಕೊಂಡ್ಲಿ ತಗ. ಈಗ ಅಂಗಡಿ ಸುಮ್ಮನೆ ನಿಲ್ಸಿರ್ಬೇಕಲ್ವಾ? ಏನೋ ಪ್ರಯತ್ನ ಪಡ್ತೀನಿ ಅಂತ ಹೇಳೋರಲ್ಲ, ಪ್ರಯತ್ನ ಪಡ್ಲಿ ಬಿಡು. ಅಕಸ್ಮಾತ್ ಏನನ ಮಾಡ್ಬೋದು ಅಂತ ಅನ್ಸಿದ್ರೆ ಮಾಡ್ಕೊಂಡು ಹೋಗ್ಲಿ. ಅದಿನ್ನು ಎಷ್ಟು ಬೆಲೆ ಬಾಳ್ತದೆ ಮಾರಿದ್ರೂ ಕಮ್ಮಿನೇ ತಾನೇ. ಹೋದ್ರೋಗ್ಲಿ ಬಿಡಿ, ಮಾಡ್ಕೊಂಡು ಹೋಗ್ಲಿ. ಆಗ್ಲಿಲ್ಲ ಅಂದ್ರೆ ನಿಮ್ಮ ಅಮ್ಮನೇ ತಂದು ಅಂಗಡಿ ವಾಪಸ್ ಕೊಡ್ತದಲ್ಲ, ಆಮೇಕಿಂದ ಮಾರಾಕಿದ್ರೆ ಆಯ್ತು. ಸರಿ ಬಿಡು, ಹಂಗೆ ಮಾಡಿದ್ರಾಯ್ತು. ಆ ಶಾಂತಮ್ಮಂಗೆ ಏನು ಗಂಡ ದುಡಿತಾವನೆ ಅಂತ ಹೇಳ್ಬಿಟ್ಟು ಆ ಶಾಂತಮ್ಮ ಬ್ಯಾಡ ಅನ್ನದ? ಎಗ್ ರೈಸ್ ಅಂಗಡಿಯ ಗಂಡ ದುಡಿದ್ರೆ ಇವಳು ದುಡ್ಕೊಂಡಿದ್ರೆ ಬ್ಯಾಡ ಅನ್ನದ? ಅವಳಿಗೂ ದುಡ್ದು ಸಾಕಾಗೈತಲ್ಲ, ಬುಡಿ ಹೆಂಗೋ ಗಂಡು ದುಡಿತಾವನೆ ಅಂತ ಹೇಳು ಅವಳು. ಸರಿ ಬಿಡು. ನಿನ್ ಸೊಸೆ ಎಗ್ ರೈಸ್ ಅಂಗಡಿ ನಮಗ್ ಕೊಡ್ತಾಳೆ ಅಂತೀಯಾ? ನನಗೇನೋ ಡೌಟೆ, ಕೊಡಕ್ಕಿಲ್ಲ. ಯಾಕೆ ಹೇಳು? ನಾವು ಉದ್ದಾರ ಆಗೋಗ್ಬಿಟ್ರೆ ಅವಳ ಆಮೇಕಿಂದ ಅವಳಿಗೆ ಬೆಲೆ ಇರಕ್ಕಿಲ್ವಲ್ಲ. ಅದಕ್ಕೆ ಎಗ್ ರೈಸ್ ಅಂಗಡಿ ಅವೆಲ್ಲನೂ ನಮಗೆಲ್ಲಿ ಕೊಡ್ತಾಳೆ? ಸುಮ್ಮನೆ ಕೇಳ್ದೆ ಅಷ್ಟೇನಿಯ. ಕೊಟ್ರೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಕೊಡ್ಲಿಲ್ಲ ಅಂದ್ರೆ ಬ್ಯಾಡ ಬಿಡು. ನೋಡೋಣ, ಕೊಟ್ರೆ ಏನೋ ಒಂದು ನಡೆಸ್ಕೊಂಡು ಹೋಗೋಣ. ಅದು ಸರಿ, ಇವಮ್ಮ ರಾಹುಲ್ ಅವರಮ್ಮ ಜೈಲ್ಗೆ ಹೋದಳು. ಮತ್ತೆಲ್ಲಿ ಸ್ಟೇಷನ್ ತಗೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೋದಳು. ಪೊಲೀಸ್ನವ್ರು ಅವಳನ್ನ ಸೇರ್ಬಿಟ್ಟು ಕರ್ಕೊಂಡು ಹೋದ್ರಂತೆ. ಅದೇನೋ ಕಣಮ್ಮ ನಾಕಣೆ ಇಬ್ರು ಹೋದ್ರಂತೆ. ಶಾರದಿನೂ ಇವಳು ಅಂತ ಹೇಳ್ತಿದ್ರು. ಅದೇನಕ್ಕೆ ಹೋದ್ಲು ಎತ್ತೋದ್ಲು? ಅವಳಿಗೇನು ಮುಂದಿತ್ತಲ್ಲ, ಕಂಪ್ಲೇಂಟ್ ಕೊಟ್ಬಿಟ್ಟು ವಾಪಸ್ ಬರೋಗ್ಬಿಟ್ಟು ತಿರಿಕೊಂಡು ಓಡಾಡ್ಕೊಂಡವಳ. ಅಯ್ಯೋ, ಅವಳು ಬುದ್ಧಿ ಹೇಳಕ್ಕಾಗಲ್ಲ ಬಿಡು. ಅವಳು ನಾವು ಒಳ್ಳೆ ಬುದ್ಧಿ ಹೇಳೋದಕ್ಕಿಂತ ಸುಮ್ಕಿರೋದು ಎಷ್ಟೋ ವಾಸಿ. ನೋಡಿ ನಿಮ್ಮ ಬೀಕ್ತಿ ಬತ್ತಾವಳೆ, ಕೊಡಲ್ಲ ಅಂತ ಹೇಳಿರ್ಬೇಕೇನೋ. ಓ ಬತ್ತಾವಳಿ ಇವನು ನಿಮ್ಮ ಮಗಳು ಬ್ಯಾಡ ಕೊಡೋದು ಬ್ಯಾಡ, ನಮ್ಮ ಅತ್ತೆ ಉದ್ಧಾರ ಆಗೋಗ್ಬಿಡ್ತದೆ. ಉದ್ಧಾರ ಹೋಗ್ಬಿಟ್ಟು ನಮ್ಗಿನ್ನ ಶಾನೆ ಮ್ಯಾಲ್ಗಡಿಗೆ ಬೆಳೆದು ಬಿಡ್ತದೆ. ಆಮೇಕಿಂದ ನಮಗೆ ಬೆಲೆ ಇರಕ್ಕಿಲ್ಲ. ಅದಕ್ಕೆ ನೀವು ಏನು ಅಂಗಡಿ ಕೊಡಬೇಡ್ರಿ ಅಂತ ಹೇಳ್ಬಿಟ್ಟು ಪಿನ್ನಿಕ್ಬಿಟ್ಲಾ? ನಾನು ಏನಾರ ಹಂಗೆ ಹೇಳುದ್ನ? ನನ್ನ ಮಗಳು ಕೊಡಕ್ಕಿಲ್ಲ ಅಂತ ಹೇಳಿದ್ಲು ಅಂತ? ಬಿಗ್ರೆ ನನ್ನ ಮಗಳು ಅಂಗಡಿ ಅತ್ತೆ ಕೊಡ್ರಿ ಹೆಂಗೋ ದುಡ್ಕೊಂಡ್ಲಿ ಅಂತ ಹೇಳಿದ್ಲು. ಏನು ನಿಜವಾಗ್ಲೂ ಅಂಗಡಿ ಕೊಡ್ತಾವಳ? ಆದ್ರೆ ನಿಮ್ಗೆ ಕೊಡಕ್ಕಿಲ್ವಂತೆ ಅಂಗಡಿಯ, ಸುಮ್ಕೆ ಬಾಡಿಗೆಗೆ ಅಂತ ಹೇಳ್ಬಿಟ್ಟು ಕೊಡ್ತಾಳಂತೆ. ತಿಂಗಳ 5,000 ರೂಪಾಯಿ ಕೊಡ್ಬೇಕಂತೆ. ಅನ್ಕಂಡೆ ಪುಕ್ಸಟ್ಟೆ ಕೊಡ ಮೊಳ್ಳಿ ಅಲ್ವಲ್ಲ ಇವಳು ಅಂತ ಹೇಳ್ಬಿಟ್ಟು. ಪುಕ್ಸಟ್ಟೆ ಎಲ್ಲಿ ಕೊಡ್ತಾಳೆ ಇವಳು? ಅಬ್ಬಬ್ಬಬ್ಬಬ್ಬ, ಪುಕ್ಸಟ್ಟೆ ಕೊಡೋಳೇ ಅಲ್ಲ ಇವಳು ಅಂತೂನುವೆ. ಆಯ್ತು ಹೇಳು, ಆಯ್ತು. ಅಂಗಡಿಯ ನಾಳೆಯಿಂದ ನಾವೇ ನಡೆಸ್ಕೊಂಡು ಹೋಯ್ತೀವಿ. ಅದ್ರಾಗ ಏನೇನೈತೋ ಎಲ್ಲ ಹಂಗೆ ಬಿಟ್ಟು ಕೊಡಕ್ಕೆ ಹೇಳಿ ನಮಗೆ. ನಾಳೆ ಪೂಜೆ ಗೀಜೆ ಮಾಡ್ಬಿಟ್ಟು ಎಲ್ಲನೂ ನಾಳೆಯಿಂದ ನಾವು ಎಗ್ ರೈಸ್ ಅಂಗಡಿಯ ಶುರು ಮಾಡ್ಕೊತೀವಿ. ಬರೋರೆಲ್ಲ ಬಂದು ತಗೊಂಡು ಹೋಗ್ಲಿ. ನಿಮ್ಮ ಮಗಳಿಗೆ ಹೇಳಿ, ನಿಮ್ಮ ಮಗಳಿಗಿನ ಸಂದಕ್ಕೆ ಏನೇ ಮಾಡ್ತೀನಿ ಎಗ್ ರೈಸ ಅಂತ ಹೇಳ್ಬಿಟ್ಟು. ನಾನೇನು ಕಮ್ಮಿ ಅಂತ ಅನ್ಕೋಬೇಡಿ, ಸೂಪರಾಗಿ ಏನಿಯ ಮಾಡ್ತೀನಿ.
ಮಾಡಿ ಬಿಗ್ರೆ, ನೀವು ಸಂದಕ್ಕಿದ್ರೆ ನಮಗೂ ಖುಷಿನೇನಿಯ. ಮಾಡ್ಬಿಟ್ಟು ನೀವು ಚೆನ್ನಾಗಿ ತೋರಿಸಿ ಊರರೆಲ್ಲ ನಿಮ್ಮನ್ನ ಆಡ್ಕೊತಾ ಇರ್ತಾರೆ. ಆ ಸುಮಿ ಹಂಗೆ, ಸುಮಿದು ಐರನ್ ಲೆಗ್ಗು, ಸುಮಿದ ಅಂತೋಳು, ಸುಮಿ ಇಂತೋಳು ಅಂತ ಹೇಳ್ಬಿಟ್ಟು ಏನೇನೋ ಅಂತಿತ್ತಾಳೆ. ಅದೆಲ್ಲ ಸುಳ್ಳು ಅಂತ ಹೇಳ್ಬಿಟ್ಟು ನೀವು ಜನರಿಗೆಲ್ಲ ಹೇಳ್ಬೇಕು ನೀವು. ಯಾರಂದಿದ್ದು ನಂದು ಐರನ್ ಲೆಗ್ಗು ಅಂತ ಹೇಳ್ಬಿಟ್ಟು? ಏನಿಲ್ಲ ಐರನ್ ಲೆಗ್ ಅಂತ, ಐರನ್ ಲೆಗ್ಗು. ಸುಮ್ಕಿದ್ರಾಯ್ತು. ನನ್ನಷ್ಟು ಅದೃಷ್ಟವಂತೆ ಯಾರೂನುವೆ ಇಲ್ಲ. ಹೌದೌದು, ಸುಮ್ಮನಂತ ಅದೃಷ್ಟವಂತ ಯಾರು ಇಲ್ಲ. ಈಗ ನಮ್ಗೊಂದು ಜೀವನಕ್ಕೊಂದು ದಾರಿ ಸಿಕ್ತಾ ಹೆಂಗೋನುವೆ ಸುಮ್ಮಿ ಮಾಡಿದ ಪಿಲಾನ್ಗೆ ನೀನಿಯ ಹೆಂಗೋ ಸದ್ಯ ಈ ಪಿಲಾನ್ ವರ್ಕೌಟ್ ಆಗೋಗ್ಬಿಟ್ಟು ನಾವುನುವೆ ಸಂದಕ್ಕೆ ಒಂದು ಲೆವೆಲ್ ಬಿಸ್ನೆಸ್ ವುಮೆನ್ಸ್ ಆಗೋಗ್ಬಿಟ್ರೆ ಯಪ್ಪ ಎಲ್ಲರೂ ನಮ್ಮನ್ನು ಹೊಗಳಿ ಹೊಗಳಿ ಹಂಗೆ ಹೊಗಳ್ತಾರೆ. ತುಂಬ ಥ್ಯಾಂಕ್ಸು. ನಿಮ್ಮ ಮಗಳಿಗೆ ಹೇಳ್ಬಿಡಿ ತುಂಬ ಥ್ಯಾಂಕ್ಸ್ ಅಂತೇಳಿ. ತಿಂಗ್ಳಿಗೆ 5,000 ಬಾಡಿಗೆ ಮನೆಗೆ ಬರ್ತದೆ ಅಂತ ಹೇಳಿ. ಸರಿ ಆಯ್ತು ಬಿಗ್ರೆ, ಇನ್ಮೇಲೆ ಚೆನ್ನಾಗಿ ನಡೆಸ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಹೋಗ್ರಿ, ಸರಿನಾ? ಹೆಂಗೋ ಇಬ್ರು ಇದ್ದೀರಲ್ಲ, ಒಬ್ರು ಎಗ್ ರೈಸ್ ಮಾಡೋದು, ಒಬ್ರು ಸಹಾಯ ಮಾಡೋದು, ಆ ಥರ ಮಾಡಿದ್ರೆ ಆದಷ್ಟು ಬೇಗ ನೀನಿಯ ಒಳ್ಳೆ ಲೆವೆಲ್ಗೆ ನೀವು ಬರ್ಬೋದು ಹುಡ್ಕೊಂಡು. ಸರಿ ಹೇಳಿ ಬಿಗ್ರೆ, ಆಯ್ತು. ನೀವು ಹೇಳ್ದಂಗೆ ನೀ ಆಯ್ತು ಬಿಡಿ, ಇನ್ನೇನಂತೆ. ಹೋಗಿ ಹೋಗಿ ಸಾಕು. ನಾಳೆಗೆ ಬರ್ತೀನಿ ಅಂತ ಹೇಳಿ ಬಂದ್ಬಿಟ್ಟು ಇಸ್ಕತೀನಿ ಅಂಗಡಿಯ ಅಂತ ಹೇಳ್ಬಿಟ್ಟು. ಎಲ್ಲ ಕ್ಲೀನಾಗಿರ್ತದಲ್ಲ, ಇನ್ನೇನು ಹಳೆ ಅಂಗಡಿನ ಇನ್ನೇನು ಕ್ಲೀನ್ ಮಾಡೋದು, ನಾಳೆಯಿಂದ ಶುರು ಮಾಡ್ಕೊತೀವಿ. ಸರಿನೇ, ನಡೀರಿ. ಸರಿ ಬಿಗ್ರೆ. ಏನ ನನ್ನ ಸೊಸೆಗೆ ಯಾವ ಕಡೆನೋ ಊಟೈತೆ ಸೂರ್ಯ ಅಂತ ಅನ್ನಿಸ್ತದೆ. ಕೊಟ್ಟವಳೆ ಅದು ಲೆಕ್ಕ ಹಾಕು. ಬಾಡಿಗೆ ಕೊಡ್ಬೇಕಂತ ಬಾಡಿಗೆ ಪುಕ್ಸಟ್ಟೆ ಏನು ಕೊಟ್ಟಿಲ್ಲ ತಗ, ಅಂಗಡಿನ ಬಾಡಿಗೆ ಕೊಟ್ಟಿರೋದು. ಇನ್ನೇನು ಮಾಡೋಕ್ಕಾಯ್ತದೆ, ಹಾಳಾಗೋಗ್ಲಿ. ಲಾಭ ಸಂದಾಕ್ ಬಂದರೆ ಬಾಡಿಗೆ ಕೊಡನಿ, ಬರಲಿಲ್ಲ ಅಂದರೆ ನೀನು ಅಂಗಡಿ ನೀನೇ ಮಾಡಿಕ ಅಂತ ಹೇಳ್ಬಿಟ್ಟು ನಮ್ಮ ಪಡಗು ನಾವು ಹೋಗನಿ. ಸುಮಿ ಹಂಗೆಲ್ಲ ಅನ್ಬೇಡ ಸುಮಿ, ನಾವು ಕಷ್ಟಪಟ್ಬಿಟ್ಟು ಮಾಡಿ ಹಂಗನ ಮಾಡಿ ಇಂಪ್ರೂವ್ ಮಾಡ್ಬೇಕು ಅಂಗಡಿಯ, ಸರಿನೇ? ನಾವುನ್ವೇ ಒಬ್ರತ್ರ ಕೈ ಚಾಚಿದ್ದಂಗೆ ನಾವೇನೇನಿಯ ಹೊಸಿ ದುಡ್ಡನ್ನ ಇದು ಮಾಡ್ಕೊಳಂಗೆ ಮಾಡ್ಬೇಕು ಅಷ್ಟೇನೇನೆ. ಅಂದರೆ ದುಡ್ಡು ನಮ್ಮ ಕೈಯಾಗೂ ಇರಬೇಕು ಕಷ್ಟಕ್ಕೆ ಅಂತ ಹೇಳಿದ್ರೆ. ಹಿಂಗೆ ಮಾಡಿದ್ರೆ ನೋಡಮ್ಮ ಹೆಂಗೋ ನಾವುನುವೆ ಉದ್ಧಾರ ಆಯ್ತೀವಿ. ನಿನ್ನ ಮೊಬೈಲಾಗ ಕರೆನ್ಸಿ ಐತಾ? ಇಲ್ಲ ಕಡೆ, ಯಾಕೆ? ಹೆಂಗೆ ಎಗ್ ರೈಸ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳನಿ ಯೂಟ್ಯೂಬಾಗೆ. ನಮ್ಗಂತೂ ಹೆಂಗೆ ಮಾಡೋದು, ಅವಳಿಗಿನ್ನ ಸಂದಕ್ಕೇನು ಮಾಡಕ್ಕೆ ಬರಂಗಿಲ್ಲ, ಆದ್ರೂ ಹೆಂಗೋ ಮಾಡೋದಲ್ವಾ, ನೋಡ್ಕೊಳ್ಳೋಣ ಒಂದ್ಕಿಂತ. ಸರಿ, ಅವಳು ಕರೆನ್ಸಿ ಇಲ್ಲ, ಯಾರ ತಗನ ವೈಫೈ ಆನ್ ಮಾಡಿಸ್ಕೊಂಡು ಮೊಬೈಲಾಗೆ ನೋಡ್ಕೊಳ್ಳೋಣ, ಸುಮ್ಕಿರು. ಸರಿ ಸರಿ.